ಜಮಖಂಡಿ ತಾಲೂಕಿನ ಮುತ್ತೂರ ಗ್ರಾಮದ ಶ್ರೀ ದುಂಡಪ್ಪ ಗಂಗಪ್ಪ ಹಿಪ್ಪರಗಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಜನಗಣ ಮನ ಅಧಿನಾಯಕ ಜಯ ದ್ರಾವಿಡ ಉತ್ಕಲ ವಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗಾ ತವ ಶುಭ ನಾಮೆ ಜಾಗೆ ತವ ಶುಭ ಧ್ವಜಾರೋಹಣದ ನಂತರ ಶಾಲಾ ವಿದ್ಯಾರ್ಥಿಗಳಿಂದ ಆಕರ್ಷಕ ಪರೇಡ್ ನಡೆಯಿತು. ತದನಂತರ ವಿದ್ಯಾರ್ಥಿಗಳು ಪ್ರಸ್ತುತಪಡಿಸಿದ ದೇಶಭಕ್ತಿ ಗೀತೆಗಳು, ನೃತ್ಯ, ಭರತನಾಟ್ಯ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರೇಕ್ಷಕರ ಮನಸೆಳೆದವು. ಕಾರ್ಯಕ್ರಮದಲ್ಲಿ ಶಾಲೆಯ ಶಿಕ್ಷಕವರಿಂದ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಕಾರ್ಯಕ್ರಮದಲ್ಲಿ ಗ್ರಾಮದ ಹಿರಿಯರಾದ ಶ್ರೀ ಮುತ್ತಣ್ಣ ದುಂಡಪ್ಪ ಹಿಪ್ಪರಗಿ ಅವರು ಧ್ವಜಾರೋಹಣ ನೆರವೇರಿಸಿ ಶುಭಾಶಯ ಕೋರಿದರು. ಬಳಿಕ ಮಾತನಾಡಿದ ಅವರು, ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಬಲಿದಾನ ನೀಡಿದ ಮಹಾನ್ ಹೋರಾಟಗಾರರ ಕೊಡುಗೆ ಅಪಾರ. ಸ್ವಾತಂತ್ರ್ಯ ನಮಗೆ ತಂದುಕೊಟ್ಟಿರುವ ಹಕ್ಕುಗಳನ್ನು ನೆನಪಿಸಿಕೊಳ್ಳುವ ಜೊತೆಗೆ ನಮ್ಮ ಕರ್ತವ್ಯಗಳನ್ನು ಮರೆಯಬಾರದು. ದೇಶದ ಕಾನೂನು, ಸಂವಿಧಾನ ಹಾಗೂ ರಾಷ್ಟ್ರದ ಗೌರವವನ್ನು ಕಾಪಾಡುವುದು ನಮ್ಮೆಲ್ಲರ ಪ್ರಮುಖ ಹೊಣೆಗಾರಿಕೆಯಾಗಿದೆ ಎಂದು ಕರೆ ನೀಡಿದರು. ವರದಿ ಮುತ್ತು ಮಹೇಶ್ವಾಡ್ಗಿ, ಬಾಗಲಕೋಟೆ. ಆಚರಿಸಿ ಈ ಒಂದು ಮುತ್ತೂರು ಗ್ರಾಮದ ಪ್ರೌಢಶಾಲೆಯಲ್ಲಿ ನೋಡಿದಾಗ ನಿಜವಾಗಿಯೂ ಬಹಳ ಸಂತೋಷವನ್ನು ನಮಗೆ ತಂದಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಾವು ಈ ಸ್ವಾತಂತ್ರ್ಯ ಉತ್ಸವವನ್ನಾಗಲಿ ಹಾಗೂ ಗಣರಾಜ್ಯ ಉತ್ಸವವನ್ನಾಗಲಿ ಯಾಕೆ ಇಷ್ಟೊಂದು ನಮ್ಮ ದೇಶದ ಉದ್ದಗಲಕ್ಕೂ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಆಚರಿಸ್ತಾರಪ್ಪ ಅಂತಂದ್ರೆ ನಮಗೆ 1900 ಇತಿಹಾಸ ನೋಡಿದಾಗ ಗೊತ್ತಾಗತ್ತೆ. 1947ನೇ ಕಿತ್ತ ಮೊದಲ ನಮ್ಮ ದೇಶವನ್ನ ಬ್ರಿಟಿಷರ ಆಳ್ತಿದ್ರು. ಅವಾಗ ಬಹಳಷ್ಟು ತ್ರಾಸ ಇತ್ತು. ಬಹುತೇಕ ಈ ಸ್ವತಂತ್ರ ಸಿಕ್ಕ ಬಳಕ ಇವತ್ತಿನ ದಿನ ತಮ್ಮನ್ನೆಲ್ಲ ನೋಡಿದಕ್ಕ ನಮಗ ನೆನಪಾಕತಿ. ನಿಜವಾಗಿಯೂ ಸ್ವಾತಂತ್ರ್ಯ ಸಿಕ್ಕ ಬಳಕ ಬಹುತೇಕ ಅವತ್ತಿನ ದಿನ ಶಿಕ್ಷಣ ಇರ್ಬೋದು, ವಸತಿ ಇರ್ಬೋದು, ಊಟಕ್ಕೆ ಸಹಿತ ತೊಂದರೆ ಇರುವಂತ ಪರಿಸ್ಥಿತಿ ಅವಾಗ ನಮಗೆ ಸ್ವತಂತ್ರ ಸಿಗೋಕ್ಕಿಂತ ಮೊದಲಿತ್ತು. ಆ ಒಂದು ನಿಟ್ಟಿನಲ್ಲಿ ನಮ್ಮ ದೇಶದ ಅನೇಕ ನಾಯಕರು, ಗಾಂಧೀಜಿಯವರು ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಪಂಡಿತ್ ಜವಾಹರ್ಲಾಲ್ ನೆಹರು ಇರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇರ್ಬೋದು, ಅನೇಕ ಇತಿಹಾಸಗಳನ್ನು ನೀವು ತಿರುವಿ ಹಾಕಿದಾಗ ಗೊತ್ತಾಗತ್ತೆ ಅವರು ದೇಶದ ಸಲುವಾಗಿ ಎಷ್ಟು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡ್ಯಾರ ಅನ್ನುವಂಥದ್ದನ್ನ ನಾವು ಇವತ್ತಿನ ದಿನ ಸ್ಮರಿಸಬೇಕಾಗತಿ. ಆ ಒಂದು ಸವಿನೆನಪಿಗಾಗಿ ನಮಗೆ ಸ್ವಾತಂತ್ರ್ಯ ಸಿಕ್ಕದ್ದು ನಮ್ಮ ದೇಶದ ಎಲ್ಲ ಉದ್ದಗಲಕ್ಕೂ ಸಂತೋಷವನ್ನು ಉಂಟು ಮಾಡಿದ್ದಕ್ಕಾಗಿ ನಾವು ಆಗಸ್ಟ್ 15 ಇವತ್ತಿನ ದಿನ ಆಚರಣೆ ಮಾಡ್ತೀವಿ. ಅದರಂತೆ ಗಣರಾಜ್ಯೋತ್ಸವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಒಂದು ದೊಡ್ಡ ಮಹಾ ಉಪಕಾರ ಸಂವಿಧಾನವನ್ನು ಬರೆದು ನಾವು ಎಲ್ಲರೂ ಸಮಾನರು ಅನ್ನುವಂತ ಒಂದು ನಮಗೆ ಕಾಯ್ದೆ ಅನುಕೂಲ ಮಾಡಿಕೊಟ್ಟದಕ್ಕಾಗಿ ಅದನ್ನು ಸಹಿತ ನಾವು ಜನವರಿ 26 ಸಹಿತ ಆಚರಣೆ ಮಾಡ್ತೀವಿ. ಇದು ದೇಶದ ಒಂದು ಸಂವಿಧಾನದ ನಾವು ಕಟ್ಟುನಿಟ್ಟಿನಲ್ಲಿ ಇವತ್ತಿನ ದಿನ ಮುಂದಿನ ದಿನಮಾನದಲ್ಲಿ ತಾವೇನು ಮಕ್ಕಳಿದಿರಲ್ಲ ಇದನ್ನ ಇವತ್ತಿನ ದಿನ ದೇಶದ ಇವತ್ತಿನ ಬಾಲಕರು, ಮುಂದಿನ ದೇಶದ ಗಣ್ಯ ನಾಗರಿಕರು ಆ ಒಂದು ವಿಚಾರ ಇಟ್ಟುಕೊಂಡು ತಮ್ಮ ಅಭ್ಯಾಸವನ್ನು ಮಾಡುತ್ತಾ ಈ ದೇಶ ಉಳಿದ್ರ ನಾವೆಲ್ಲ ಉಳಿತೀವಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನೆನೆಸುತ್ತಾ, ಈ ಒಂದು ಶಾಲೆ ನಮಗೂ ಸಹಿತ ಬಹಳ ಬಹುತೇಕ ಉದ್ಘಾಟನೆ ಆದ ಬಳಿಕ ನೀವು ಜೂನ್ದಿಂದ ಇಲ್ಲೇ ಚಾಲು ಮಾಡಿದ್ರೆ ಬಹುತೇಕ ಈ ವರ್ಷದ ನಿಮ್ಮ